ಆಡಿಷನ್ ಎಂಬ ನೆಪ, 17 ಮಕ್ಕಳ ಒತ್ತೆ, ಪೊಲೀಸರಿಂದ ವ್ಯಕ್ತಿಯ ಎನ್ಕೌಂಟರ್. ಇದು ವಾಣಿಜ್ಯ ನಗರಿ ಮುಂಬೈನಲ್ಲಿ ನಡೆದಿರುವಂತಹ ಭೀಕರ ಘಟನೆ. ರೋಹಿತ್ ಆರ್ಯ ಎಂಬ ಆರೋಪಿ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾನೆ. ರೋಹಿತ್ ಆರ್ಯ ಮಹಾರಾಷ್ಟ್ರದ ಸರ್ಕಾರಿ ಶಾಲಾ ಯೋಜನೆಗೆ ಪ್ರಾಜೆಕ್ಟ್ಗಳನ್ನು ಮಾಡಿಕೊಟ್ಟಿದ್ದ. ಆದರೆ ಸುಮಾರು 2 ಕೋಟಿಯವರೆಗಿನ ಬಿಲ್ ಪಾಸ್ ಆಗದೆ ರೋಹಿತ್ ಆರ್ಯನಿಗೆ ನಷ್ಟ ಉಂಟಾಗಿತ್ತು. ಇದರಿಂದ ಕೆರಳಿದ ರೋಹಿತ್ ಸರ್ಕಾರಿ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಲು ಹೋಗಿ ತಾನೇ ಜೀವ ತೆತ್ತಿದ್ದಾನೆ. ಆಡಿಷನ್ ಇದೆ ಎಂದು ಹೇಳಿ 17 ಮಕ್ಕಳನ್ನು ಮುಂಬೈನ ಆರ್ಯೆ ಸ್ಟುಡಿಯೋಗೆ ಕರೆಸಿಕೊಂಡಿದ್ದಾನೆ. ನಂತರ ಸೆಲ್ಫಿ ವಿಡಿಯೋ ಮಾಡಿ ಅದರಲ್ಲಿ ಸರ್ಕಾರಕ್ಕೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾನೆ. ತಕ್ಷಣವೇ ನನ್ನ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮಕ್ಕಳಿಗೆ ಅಪಾಯವಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾನೆ. 17 ಮಕ್ಕಳ ಜೊತೆಗೆ ಒಬ್ಬ ವೃದ್ಧ ಹಾಗೂ ಮತ್ತೊಬ್ಬ ವ್ಯಕ್ತಿ ಕೂಡ ಹೋಸ್ಟೇಜ್ ಮಾಡಿಕೊಂಡಿದ್ದ. ಆರ್ಯೆ ಸ್ಟುಡಿಯೋವನ್ನು ಸುತ್ತುವರೆದಿದ್ದ ಪೊಲೀಸರು ಶರಣಾಗುವಂತೆ ರೋಹಿತ್ ಆರ್ಯನಿಗೆ ಪದೇ ಪದೇ ಎಚ್ಚರಿಕೆ ನೀಡಿದ್ದರು. ಶೂಟ್ ಮಾಡುವುದಾಗಿಯೂ ಹೆದರಿಸಿದ್ದರು. ಆದರೆ ಯಾವುದೇ ಉಪಾಯಕ್ಕೆ ಆರೋಪಿ ಮಣಿಯದಿದ್ದಾಗ ಬಾತ್ರೂಮ್ ಕಿಟಕಿಯಿಂದ ಸ್ಟುಡಿಯೋ ಒಳಗೆ ಪ್ರವೇಶಿಸಿದ ಪೊಲೀಸರು ಮಕ್ಕಳನ್ನು ರಕ್ಷಿಸಿದ್ದಾರೆ. ಆರೋಪಿ ಏರ್ ಗನ್ ಹಿಡಿದಿದ್ದು, ಆತನ ಸುತ್ತಮುತ್ತ ರಾಸಾಯನಿಕ ವಸ್ತುಗಳು ಇದ್ದುದನ್ನು ಗಮನಿಸಿದ ಪೊಲೀಸರು ಮಕ್ಕಳ ಹಾಗೂ ಇತರ ಒತ್ತೆಯಾಳುಗಳ ಜೀವ ಉಳಿಸಲು ಆರೋಪಿಗೆ ಗುಂಡು ಹಾರಿಸಿದ್ದಾರೆ. ನಂತರ ಆರೋಪಿಯನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಆತ ಮೃತನಾಗಿದ್ದಾನೆ. ಆರೋಪಿಯ ಸಾವಿನೊಂದಿಗೆ ಮುಂಬೈಯಲ್ಲಿ ನಡೆದಿದ್ದ ಕಿಡ್ನಾಪ್ ಡ್ರಾಮಾ ಅಂತ್ಯಗೊಂಡಿದೆ. ಮಿಂಚಿನಂತೆ ಕಾರ್ಯಾಚರಣೆ ನಡೆಸಿದ ಮುಂಬೈ ಪೊಲೀಸರಿಗೆ ಜನರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. इन सबको बंधक बनाने की वजह हमने जानने की कोशिश की, लेकिन एडमंड था और उसी वजह से ये प्रोलॉन्ग होता रहा, वो सुलझ नहीं सका।